ನಾವು ಅಂಜನಾದ್ರಿ ಬೆಟ್ಟಕ್ಕೆ ಹೋಗುತ್ತಿದ್ದೇವೆ. ನೋಡಿ ಫ್ರೆಂಡ್ಸ್, ಅಂಜನಾದ್ರಿ ಮೆಟ್ಲು ಏರುತ್ತಿದ್ದೇವೆ. ನೋಡಿ ಸುತ್ತಮುತ್ತ ಹೇಗಿದೆ ಅಂತ ವಾತಾವರಣದಲ್ಲಿ. ನನಗಂತಂದರೆ ತುಂಬ ಚೆನ್ನಾಗಿದೆ ಅನ್ನಿಸ್ತೆ. ಆದರೆ ನಿಮಗೆ ಹೆಂಗೆ ಅನ್ನಿಸ್ತದೆ ಕಮೆಂಟ್ನಾಗೆ ತಿಳಿಸಿ. ನೋಡಿ ಫ್ರೆಂಡ್ಸ್, ಅಂಜನಾದ್ರಿ ಬೆಟ್ಟ ಕೆಳಗಡೆ ಹೀಗೈತೆ ವಾತಾವರಣ. ನಾವು ಮೆಟ್ಲು ಹತ್ಕೊಂಡು ಹೋಗೋಕೆ ಮಿನಿಮಮ್ 1 ಅವರ್ ಆಗುತ್ತೆ. ಆದರೆ ನಾವು ಫಾಸ್ಟಾಗಿ ಹೋದ್ರೂ ಹೋಗ್ಬೋದು ಒಂದು ಅರ್ಧ ತಾಸಿನಾಗ. ನೋಡಿ ಫ್ರೆಂಡ್ಸ್, ನಾನು ಯಾವಾಗ ಹೋಗಿಲ್ಲ, ಇದೆ ಫಸ್ಟ್ ಟೈಮು. ನೋಡಿ ಆ ಕಲರ್ಫುಲ್ಸ್ ವಾತಾವರಣ, ಗಿಡ ಮರಗಳು ಹೆಂಗೆ ಇವೆ ಅಂತ. ಗುಡ್ಡದಾಗ ನಮ್ಮ ಆಗ ಆಂಜನೇಯ ಸ್ವಾಮಿ. ಆದರೆ ನಿಮಗೆ ಹೆಂಗೆ ಅನಿಸ್ತದೆ ಅಲ್ಲಿ ಕಾಣಕತ್ತದಲ್ಲ, ಅದು ಒಳ್ಳೆಯದು. ಹಂಪಿ, ಹಳೆ ಹಂಪಿ ಕಡೆಗೆ ಒಳ್ಳೆ ಇರ್ತದೆ. ಈಗ ಅರ್ಥಕ್ಕೆ ಬಂದಿದ್ದೇವೆ ನಾವು ಮೆಟ್ಲು ಹತ್ತಿ. ನಾನು ವಿಡಿಯೋ ಅಷ್ಟು ಕ್ಲಿಯರ್ ಇಲ್ಲ ಅಂತಂದು ನೀವು ಏನೋ ಅನ್ಸಕ್ಕೆ ಹೋಗ್ಬಾರ್ದು, ತಪ್ಪಾಗಿ ತಿಳ್ಕೊಬಾರ್ದು. ಏನೋ ಆದಷ್ಟು ನಾನು ಪ್ರಯತ್ನ ಮಾಡಿ ವಿಡಿಯೋ ತೆಗೆದುಕೊಂಡು. ನೋಡಿ ಗಿಡ ಮರಗಳು ಎಷ್ಟು ಸುಂದರವಾಗಿವೆ. ಸ್ವಲ್ಪ ಮುಂದಕ್ಕೆ ಹೋದರೆ ದೊಡ್ಡದೊಂದು ಹಳ್ಳ ಬರ್ತದೆ. ಅದ್ರ ಹಳ್ಳ ಕೆಳಗಡೆಯಿಂದ ಒಳಗೆ ಹೋಗ್ಬೇಕು, ಹಳ್ಳಗಳಿಂದ ಮತ್ತೆ ಹೊರಗೆ ಬರುತ್ತೆ. ಅದು ನೋಡಿ ಫೋಟೋ ಹೆಂಗಾಗ ಡಿಸೈನ್ ಮಾಡೋದು. ರಾಮದು, ಕೃಷ್ಣದು, ಲವಕುಶ ತೋರಿಸ್ಕೊಂಡು ನಿಮಗೆ ಕ್ಲಿಯರ್ ಆಗೋದನ್ನು ನೋಡಿ ಫ್ರೆಂಡ್ಸ್. ಅದ್ರ ಸೈಡಿಗೆ ಕಾಣ್ತಿರೋದು ಪರಮೇಶ್ವರಿ. ಮತ್ತು ಸ್ವಲ್ಪ ಮೆಟ್ಲಾದರೆ ಮೆಟ್ಲು ಮೇಲೆ ಹೋಗ್ತೀವಿ ಅಂಜನಾದ್ರಿಯಲ್ಲಿ.
ಸಬ್ಸ್ಕ್ರೈಬ್ ಬಂದುಬಿಟ್ಟಿದೆ ಇನ್ನಾಗ. ನೋಡಿ ಫ್ರೆಂಡ್ಸ್, ಬಂದ ಅಲ್ಲಿ ಕಾಣಕತ್ತಿದ್ದಲ್ಲ, ಅಲ್ಲಿ ಐತೆ ಗುಡಿ. ಅಲ್ಲಿ ಕಾಣಕತ್ತದ ನೋಡಿ ಫ್ರೆಂಡ್ಸ್ ಗುಡಿ. ಮೆಟ್ಲ ತಗೊಂಡು ಓಡಕತ್ತಿದ್ದೀನಿ, ಆದರೆ ಭ್ರಮೆ ಬರ್ತದೆ. ನೆಕ್ಸ್ಟ್ ವೀಡಿಯೋ ಬೇಕಂತಂದ್ರೆ ಮುಂದಿನ ವೀಡಿಯೋದಾಗ ನಾನು ವೀಡಿಯೋ ಮಾಡಿ ಹಾಕಿ ಅದನ್ನು ನೋಡಿ.